ಸ್ವಾಗತ ಪ್ರಾರ್ಥನೆಯನ್ನ ಲತಾಶ್ರೀ ಅವರು ನೆರವೇರಿಸಿಕೊಡ್ತಾರೆ. ಪವಮಾನ ಪವಮಾನ ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ ಮೊದಲ ಬಾರಿಗೆ ಪ್ರಪ್ರಥಮವಾಗಿ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿರೋದಕ್ಕೆ ನಮಗೆ ತುಂಬಾ ಖುಷಿ ಇದೆ. ಆ ಒಂದು ಆಶಾವೃಕ್ಷ ಫೌಂಡೇಶನ್ ಇಂದ ಬಂದಿರತಕ್ಕಂಥ ಜೋರಾದ ಚಪ್ಪಾಳೆ. ಈ ಆಶಾವೃಕ್ಷ ಫೌಂಡೇಶನ್ ನ ಅಧ್ಯಕ್ಷರು ಅಂತ ಹೇಳ್ಬೇಕು, ಸ್ಥಾಪಕರು ಅಂತ ಹೇಳ್ಬೇಕು ಗೊತ್ತಿಲ್ಲ, ಯಾಕಂದ್ರೆ ಇದೇ ಫಸ್ಟ್ ನಮ್ಮ ಟ್ರಯಲ್ ಅಂಡ್ ಎರರ್ ನಮ್ಮ ಶಾಲೆಯಲ್ಲಿ ಆರಂಭವಾಗಿದೆ. ಈ ಒಂದು ಕಾರ್ಯಕ್ರಮದ ರೂವಾರಿ ಆಗಿರ್ತಕ್ಕಂಥ ಶ್ರೀಯುತ ವಿನಯ್ ಕುಮಾರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅವರ ಶ್ರೀಮತಿಯಾದ ರೂಪಾ ಅವರಿಗೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅವರ ಪುತ್ರರಾಗಿರ್ತಕ್ಕಂಥ ಆರೋವ್ ಕುಮಾರ್ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೂ ಕೂಡ ಒಂದು ಸ್ವಾಗತ ಸುಸ್ವಾಗತ. ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀಯುತ ಡಿ ಬಸಪ್ಪ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ತಾಲೂಕು ಘಟಕದ ಜಿಪಿಟಿ ಅಧ್ಯಕ್ಷರು ಮತ್ತು ನಮ್ಮ ಶಾಲೆಯ ಇಂಗ್ಲಿಷ್ ಸಹ ಶಿಕ್ಷಕರಾಗಿರ್ತಕ್ಕಂಥ ಶಶಿಧರ್ BM ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸುಸ್ವಾಗತ. ನಮ್ಮ ಶಾಲೆಯ ಅತಿಥಿ ಶಿಕ್ಷಕರ ಸೊಂಡೂರು ತಾಲೂಕಿನ ಅತಿಥಿ ಶಿಕ್ಷಕದ ಅಧ್ಯಕ್ಷರು ಹಾಗೂ ಐರನ್ ಲ್ಯಾಂಡ್ ನ್ಯೂಸ್ ನ ಆಯೋಜಕರಾಗಿರ್ತಕ್ಕಂಥ ಮೊಹಮ್ಮದ್ ಕಾಸಿಂ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ನಮಸ್ಕಾರ. ಆಶಾವೃಕ್ಷ ಫೌಂಡೇಶನ್ ವತಿಯಿಂದ ಇವತ್ತು ನಮ್ಮ ನಿಡಗುರ್ತಿ ಸರ್ಕಾರಿ ಪ್ರೌಢಶಾಲೆ ಸೊಂಡೂರು ತಾಲೂಕು ಇವತ್ತು ಒಂದು ಈವೆಂಟ್ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಈ ಆಶಾವೃಕ್ಷ ಫೌಂಡೇಶನ್ ಸ್ಥಾಪನೆ ಆಗಿದ್ದು ಹೋದ ವರ್ಷ 2025ರಲ್ಲಿ. ಇದು ಮೊದಲನೇ ಕಾರ್ಯಕ್ರಮ. ನಮ್ಮ ಜಿಲ್ಲೆ, ನಾವು ಹುಟ್ಟು ಬೆಳೆದಿದ್ದೆಲ್ಲ ಹೊಸಪೇಟೆಯಲ್ಲಿ, ನನ್ನ ಹೊಲ ಇಲ್ಲೇ ಇದೆ. ಸೊ ಅದರಿಂದ ಈ ಹುಳಿಕುಂಟೆ ಭಾಗ ಮತ್ತೆ ನಿಡಗುರ್ತಿ ಭಾಗದಲ್ಲಿ ಮಾಡ್ಬೇಕಂತ ತುಂಬಾ ಆಸಕ್ತಿ ಇತ್ತು. ಇದು ನಮ್ಮ ಆಶಾವೃಕ್ಷ ಫೌಂಡೇಶನ್ ರಿಜಿಸ್ಟ್ರೇಷನ್ ಆದ್ಮೇಲೆ ಫಸ್ಟ್ ಪ್ರೋಗ್ರಾಮ್ ಇದು ಮಾಡ್ತಾ ಇರೋದು. ಬಹಳ ಹೆಮ್ಮೆಯಿಂದ ಈ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಈ ಕಾರ್ಯಕ್ರಮಕ್ಕೆ ನಮಗೆ ಅನುಮತಿ ಕೊಟ್ಟಿರುವಂತ ಸರ್ಕಾರಿ ಶಾಲೆ ಹೆಡ್ ಮಾಸ್ಟರ್ಗೂ ಹಾಗೂ ಎಲ್ಲ ಶಿಕ್ಷಕರಿಗೂ ಧನ್ಯವಾದವನ್ನು ಹೇಳಕ್ ಇಷ್ಟಪಡ್ತೇನೆ. ನಮ್ಮ ಫೌಂಡೇಶನ್ ಪ್ರಾರಂಭ ಆಗುವ ಒಂದೇ ಕಾರಣ ಏನಂತಂದ್ರೆ, ನಾವು ಓದ್ಬೇಕಾದ್ರೆ ನಮಗೆ ಸಾಕಷ್ಟು ಅನುಕೂಲತೆಗಳು ಇರಲಿಲ್ಲ ಆ ಟೈಮಲ್ಲಿ. ಸೊ ಇವಾಗ ನಮ್ಮ ಒಂದು ಶಕ್ತಿಯಿಂದ ಈ ಒಂದು ಕಾರ್ಯಕ್ರಮ ಮುಂದೆ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದು ವಿಚಾರದಲ್ಲಿ ಈ ಫೌಂಡೇಶನ್ ಅನ್ನು ಪ್ರಾರಂಭ ಮಾಡಿದೀವಿ. ಈ ಆಶಾವರ್ಕ್ ಫೌಂಡೇಶನ್ ಇಲ್ಲಿಂದ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ. ಇನ್ ಮುಂದೆ ಎಲ್ಲಾ ಒಂದು ಸರ್ಕಾರಿ ಶಾಲೆಯಲ್ಲಿ ನಮ್ಮ ಒಂದು ಬೆಂಬಲ, ನಮ್ಮ ಒಂದು ಸಪೋರ್ಟ್ ಇರುತ್ತೆ. ಮಕ್ಕಳಿಗೆ ಓದುವ ವಿಚಾರ ಇರ್ಬೋದು, ಅವ್ರ ಫೀಸ್ ಕಟ್ಟುವ ವಿಚಾರ ಇರ್ಬೋದು, ಮತ್ತೊಂದು ಹಾಗೆ ಅವರಿಗೆ ಬಾತ್ರೂಮು ಫೆಸಿಲಿಟಿ ಇರ್ಬೋದು, ಇಲ್ಲ ಶಾಲೆಯಲ್ಲಿ ಕಟ್ಟಡ ಫೆಸಿಲಿಟಿ ಇರ್ಬೋದು. ಈ ರೀತಿ ಹಲವಾರು ವಿಷಯಗಳಲ್ಲಿ ಈ ಭಾಗದಲ್ಲಿ ಬೆಂಗಳೂರಲ್ಲಿ ಸಾಕಷ್ಟು ಟ್ರಸ್ಟ್ಗಳು ಮಾಡ್ತಾ ಇದ್ದಾರೆ, ಆದ್ರೆ ಈ ಭಾಗದಲ್ಲಿ ಮಾಡೋದು ಬಹಳ ಕಮ್ಮಿ. ಹಾಗಾಗಿ ಈ ಹೊಸಪೇಟೆ ಭಾಗ ಮತ್ತು ಸೊಂಡೂರು ಭಾಗದಲ್ಲಿ ಮಾಡ್ಬೇಕು ಅಂತ ಈ ಫೌಂಡೇಶನ್ ಮೊದಲನೇ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡ್ತಾ ಇದೀವಿ. ಅದು ಈ ಸರ್ಕಾರಿ ಶಾಲೆ ನಿಡಗುರ್ತಿಯಿಂದ ಪ್ರಾರಂಭ ಮಾಡ್ತಾ ಇದೀವಿ. ಈ ಒಂದು ಫೌಂಡೇಶನ್ ಎಲ್ಲರ ಬೆಂಬಲ ಇರಬೇಕು ಅಂತ ಆಶಿಸುತ್ತಾ ಇಷ್ಟಪಡ್ತೀನಿ. ಧನ್ಯವಾದ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ಆಶಾ ವೃಕ್ಷ ಫೌಂಡೇಶನ್ ಕಡೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಸಿದ್ದೀವಿ. ನಾವು ಇಲ್ಲಿ ರೀಸೆಂಟ್ ಆಗಿ ನಮ್ಮ ಒಂದು ಹೊಲ ಪರ್ಚೇಸ್ ಮಾಡಿರುವಾಗ ನಾವೆಲ್ಲವನ್ನು ನೋಡಿದ್ವಿ. ಅಕ್ಕಪಕ್ಕ ಯಾವ ರೀತಿ ಶಾಲೆಗಳಿದೆ, ಯಾವ ರೀತಿ ಮಕ್ಕಳು ಬೆಳೀತಾ ಇದ್ದಾರೆ, ಅದನ್ನೆಲ್ಲ ನೋಡ್ಬಿಟ್ಟು ನಾವು ಇಲ್ಲಿ ಏನಾದ್ರೂ ಒಂದು ಮಾಡ್ಬೇಕು ಕಾರ್ಯಕ್ರಮಗಳನ್ನು ಈ ತರ ಹಮ್ಮಿಸ್ಕೊಂಡು ಮಕ್ಕಳ ಶಿಕ್ಷಣ ಮತ್ತು ಕಲ್ಯಾಣ ಮತ್ತು ಹಾಗೆ ಅವರು ಓದುವ ಅಭ್ಯಾಸವನ್ನು ಇನ್ನೂ ಹೆಚ್ಚು ಪ್ರೋತ್ಸಾಹ ಕೊಡಬೇಕಂತ ನಾವೆಲ್ಲ ಈ ತರ ಒಂದು ಕಾರ್ಯಕ್ರಮಗಳನ್ನು ಇನ್ನು ಹಮ್ಮಿಕೊಳ್ಬೇಕಂತ ನಾವು ಆಲೋಚಿಸ್ತಿದ್ದೇವೆ. ಅದೇ ರೀತಿ ಇನ್ನು ಮುಂದೆ ಸಹ ಇನ್ನೇನು ಹೆಚ್ಚೆಚ್ಚಾಗಿ ಈ ತರ ಕಾರ್ಯಕ್ರಮಗಳು ಹೊಸ ರೀತಿಯಾಗಿ ಕ್ರಿಯೇಟಿವ್ ಆಗಿ ಮಕ್ಳು ಯಾವ ರೀತಿ ನಾವು ಇವಾಗ AI ಬಂದಿದೆ ಎಲ್ಲಾ ಕಡೆ. ಸೊ ಇನ್ ಮುಂದೆ ನಾವು AI ರಿಲೇಟೆಡ್ ಏನಾದ್ರು ಪ್ರೋಗ್ರಾಮ್ ಈ ಒಂದು ಸರ್ಕಾರ ಶಾಲೆಯ ಮಕ್ಕಳುಗಳಿಗೆ ಸ್ವಲ್ಪ AI ರಿಲೇಟೆಡ್ ಕೋಚಿಂಗ್ ಅನ್ನು ಮತ್ತೆ ಅದೇ ರೀತಿಯಾಗಿ ಏನಾದ್ರು ಹೊಸ ಕೋರ್ಸಸ್ ಗಳನ್ನು ಅವ್ರಿಗೆ ತಿಳಿಪಡಿಸ್ಬೇಕಂದು ಅವ್ರಿಗೆ ಅವ್ರ ನಾಲೆಜ್ ಅನ್ನು ಬೇಸನ್ನು ಬೆಳೆಸ್ಬೇಕಂತ ನಾವು ಆಶಿಸ್ತಿದ್ದೇವೆ. ಇಲ್ಲಿ ನಾವು ಇರೋದು ಬೆಂಗಳೂರಲ್ಲಿ. ಸೊ ಅಲ್ಲಿರೋ ಫೆಸಿಲಿಟೀಸ್, ಅಲ್ಲಿರೋ ಸ್ಕೂಲ್ ಅಲ್ಲಿ ಮಕ್ಕಳಿಗೆ ಸಿಗುತ್ತಿರುವ ಎಲ್ಲ ಒಂದು ಫೆಸಿಲಿಟೀಸ್ ನೋಡ್ಬಿಟ್ಟು ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸಹ ಈ ತರ ಮಕ್ಕಳಿಗೆ ಒಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೋಬೇಕಂತ ನಮ್ಗೆ ಮುಂದೆ ನಾವು ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಅದೇ ರೀತಿಯಾಗಿ ಇವಾಗ ನಾವು ನೋಡಿದ್ರೆ
ಗವರ್ಮೆಂಟ್ ಒಂದು ಹೊಸ ಒಂದು ಪ್ರೋಗ್ರಾಮ್ ಅನ್ನು ಹಮ್ಮಿಕೊಂಡಿದೆ. ಏನಂದ್ರೆ ಮೊಬೈಲ್ ಬಿಡಿ ಪುಸ್ತಕ ಹಿಡಿ. ಆ ಒಂದು ಒಳ್ಳೆ ಕಾರ್ಯಕ್ರಮ ನೋಡಿ ನಮ್ಗೊಂದು ಪ್ರೋತ್ಸಾಹ, ಒಂದು ಇನ್ಸ್ಪಿರೇಷನ್ ಆಗಿದೆ. ಏನಂದ್ರೆ ಮಕ್ಳಿಗೆ ಯಾವ ರೀತಿ ನಾವು ಮೊಬೈಲ್ ಒಂದು ಅಡಿಕ್ಷನ್ ಅನ್ನು ಬಿಡಿಸ್ಬಿಟ್ಟು ಯಾವ ರೀತಿ ಅವ್ರಿಗೆ ಬುಕ್ಸ್ ಅಲ್ಲಿ, ಪುಸ್ತಕದಲ್ಲಿ ಅಥವಾ ಹೊಸ ಬೇರೆ ಚಟುವಟಿಕೆಗಳಲ್ಲಿ ಇಂಟ್ರೆಸ್ಟ್ ತರಿಸ್ಬೇಕು ಅಂತ ನಾವು ಆ ರೀತಿ ಕ್ರಿಯೇಟಿವ್ ಆಗಿ ಆಲೋಚಿಸಿ ಒಂದು ಪ್ರೋಗ್ರಾಮ್ ಗಳನ್ನು ಹಮ್ಮಿಕೊಳ್ಬೇಕು. ಒಂದು ಫ್ಯೂಚರ್ ಅಲ್ಲಿ ಇನ್ನೆಚ್ಚೆಚ್ಚು ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅಂತ ಆಶಿಸ್ತಿದೀವಿ. ಅದಕ್ಕೆ ಎಲ್ಲರೂ ಪ್ರೋತ್ಸಾಹ ಬೇಕು, ಸಪೋರ್ಟ್ ಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ಧನ್ಯವಾದಗಳು. ಜಿ ಶ್ರೀನಿವಾಸ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿಡುಗುರ್ತಿ, ಸಂಡೂರು ತಾಲೂಕು, ಬಳ್ಳಾರಿ ಜಿಲ್ಲಾ. ಆಶಾವೃಕ್ಷ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದೇನೆ. ಅದಕ್ಕಾಗಿ ನನಗೆ ಸುಭಾಷಿತ ದಾರೆ ಇದನ್ನು ಬರೆದವರು ಜಗದೀಶ್ ಶರ್ಮಾ ಸಂಪ. ಈ ಪುಸ್ತಕವನ್ನು ನನಗೆ ಕೊಟ್ಟಿದ್ದಾರೆ.